ಎಲ್ರಪ್ಪ? ಲೇ ಜಗಣ, ನಿಂಗಣ, ಎಲ್ರು? ಯಾರು ಕಾಣಿಸ್ತಾನೆ ಇಲ್ವಲ್ರಪ್ಪ ಈಟೊತ್ತಾದ್ರೂನು. ಆ ಎಲ್ಲಾರು ಸಭೆ ಕರಿಬೇಕು, ಎಲೆಕ್ಷನ್ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರಿ. ಇನ್ನೇನು ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ರಪ್ಪ. ಎಲ್ಲ ಯಾರು ಬಂದಿಲ್ಲ. ಆ ಎಲ್ಲಾರ್ಗು ಒಂದೊಂದ್ ಮಾತು ಹೇಳ ಬಂದೇನಪ್ಪ ನೀನು. ಗೌಡ್ರಿ, ಎಲ್ಲಾರ್ಗು ಹೇಳ ಬಂದಿದ್ದೀನಿ. ಇನ್ನೇನು ಬರ್ತಾರ ಕಣ್ ತಡಿರಿ, ಇನ್ನೊಂದ್ 10 ನಿಮಿಷ ಎಲ್ಲಾರು ಬಂದೇ ಬಿಡ್ತಾರೆ. ನೀವ್ ಅಂದ್ರೆ ಟೈಮ್ ಗೌಡ್ರೆ ಕರೆಕ್ಟ್ ಆಗಿ ಬಂದ್ಬಿಡ್ತೀರಾ. ಆದ್ರೆ ಇವ್ರು ಇದಾರಲ್ಲಿ ಇವ್ರು ಎಲ್ಲಾರು ಆಟೆಯ. ಇವಾಗ ಹೇಳಿರಿ ಇನ್ನು ಅರ್ಧ ಗಂಟೆ ಬಿಟ್ಕೊಂಡು, ಮುಕ್ಕಾಲ್ ಗಂಟೆ ಬಿಟ್ಕೊಂಡು ನಿಧಾನಕ್ ಬರ್ತಾರೆ. ಅಲ್ಲ ಕಣ್ ಗೌಡ್ರೆ, ಈ ಸಲ ಹಂಗಾರೆ ಎಲೆಕ್ಷನ್ ಎಲ್ಲ ಜೋರಾಗಿ ಮಾಡ್ತಿದ್ರ? ಹಂಗಾರೆ ಯಾರು ನಿನ್ಕಂತಾರ ಗೌಡ್ರೆ? ಎಲ್ಲ ಎಲ್ಲ ಹೆಸರು ಎಲ್ಲಾರು ಕೊಟ್ಟಿದಾರ ಹಂಗಾರೆ? ಲೇ ಲೆಕ್ಕಾಚಾರಿ, ಇನ್ನು ಇವಾಗಲ್ವೆಲ್ಲ, ಇನ್ನು ಎಲೆಕ್ಷನ್ದು ಮಾತಾಡ್ತಿರೋದು. ಇನ್ನು ಮಾತಾಡ್ಬೇಕು. ಅದ್ ಯಾರ್ಯಾರು ನಿನ್ಕಡ್ತಾರೋ ಏನೋ ನಮ್ಮೂರಲ್ಲಿ ನೋಡೋಣ. ಅವ್ರವ್ರ ಹೆಸರು ಕೊಡ್ಲಿ, ಅದಕ್ಕೇನಂತೆ. ಎಲ್ಲಾರ್ಗು ಅಕ್ಕೈತ್ ಕಣಪ್ಪ. ನೀನು ನಿನ್ಕಳ ಲೆಕ್ಕಾಚಾರಿ, ಅದಕ್ಕೇನಂತೆ. ನಿನ್ಗೂ ಅಧಿಕಾರ ಐತೆ ಕಣ. ಯಾರಿಗೂ ತಡಿಯಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಿನ್ಕಡ್ರೆ ಬೇಕಾದ್ರೆ ನೀನು ಅದಕ್ಕೇನಂತೆ. ಸುಮ್ಕಿರಿ ಗೌಡ್ರೈ, ನೀವು ತಮಾಷೆ ಮಾಡ್ತೀರಾ ನೀವು. ನನ್ಗೆ ಯಾರು ಓಟ್ ಹಾಕ್ತಾರೆ ಈಗಲ್ರಿ ಗೌಡ್ರೆ? ಶಂಕರಾಜ ಬಂದ್ರು ನೋಡ್ರಿ. ಶಂಕರಾಜಾರು. ಗೌಡ್ರೆ ಬೇಜಾರು ಮಾಡ್ಕೊಬೇಡಿ ಗೌಡ್ರೆ, ಒಂದಿಟ್ಟು ತಡ ಮಾಡ್ಕೊಂಡ್ ಅಂತೂ. ಬಾರಪ್ಪ, ಸದ್ಯ ನೀನಾದ್ರೂ ಬಂದಲ್ಲ. ಅಲ್ಲ ಕಣ್ರಲ್ಲ, ಎತ್ಲಾಗ ಹೋದ್ರೆ ಇವ್ರು ರಂಗಜ್ಜ ಅವರು, ಸಾವುಕಾರದು ಯಾರು ಕಾಣಿಸ್ತಾನೆ ಇಲ್ಲ. ಬೋರಣ್ಣ ಆಗ್ಲಿ, ಅವನು ಸಾವುಕಾರ, ಇವನು ಶಂಕರಣ್ಣ ಬೇರೆ ಬರ್ತೀನಂತ ಹೇಳ್ತಿದ್ದ. ಎಲ್ಲಾರ್ಗು ಕರೀರಪ್ಪ. ಯಾರ್ಯಾರು ನಿನ್ಕೊಂತಾರ ಏನೋ, ಮತ್ತೆ ನಮಗ್ ಕೇಳ್ದಂಗೆ ನಿನ್ಕೊಬಿಟ್ರು ಹೇಳ್ಕೊಂಡು ಇದ್ ಮಾಡ್ಕೊಂಡಿದೀರಾ ನೀವು. ಅವೆಲ್ಲ ಮಾತು ಬರೋದು ಬೇಡ. ಯಾರ್ಯಾರಿಗೆ ಇಷ್ಟ ಬರುತ್ತೋ ಎಲ್ಲಾರು ಹೆಸರು ಕೊಡ್ಲಿ, ಅದಕ್ಕೇನಂತೆ. ಏನ್ರಿ ಶಂಕರಾಜರೇ, ನೀವೇನಾದ್ರೂ ನಿನ್ಕೊಳ್ತೀರಾ ಇದಕ್ಕೆ ಎಲೆಕ್ಷನ್ಗೆ? ಏನಾದ್ರೂ ನಿನ್ಕೊಳ್ರಿ ಶಂಕರಾಜ. ನಾನು ನಮ್ ಶಂಕರಾಜನ್ ಕಡೆನೇ ಸಪೋರ್ಟ್ ಮಾಡ್ತೀನಿ ಬೇಕಾದ್ರೆ. ಅಯ್ಯೋ ಸುಮ್ಕಿರ್ಲ ಲೆಕ್ಕಾಚಾರಿ, ನೀನು ಚೆನ್ನಾಗೆ ಮಾತಾಡ್ತೀಯ ಕಳ್ಳ ನೀನು. ನೋಡನ್ ಕಣ್ ತಡಿ ಮೊದ್ಲು, ಅದ್ ಯಾರ್ಯಾರು ನಿನ್ಕೊಳ್ತಾರ ಏನ. ಯಪ್ಪ ನಾನು ಏನು ಯಾವತ್ತು ಏನ್ ನಿನ್ಕೊಳಲ್ಲ ಕಣಪ್ಪ. ನನ್ಗವೆಲ್ಲ ಆಗ್ಬರಲ್ಲ. ನನ್ಗೆ ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ತೋಟ ಆಯ್ತು, ಹೊಲ ಆಯ್ತು, ಹಂಗೆ ನನಗಿವೆಲ್ಲ ಇಷ್ಟ ಆಗಲ್ಲ. ಏನಂದ್ರೆ ನಂದು ಮನ್ಸಿಗೆ ಬರೋದಲ್ಲ. ಒಳ್ಳೆಯವ್ರು ಯಾರಂತ ನೋಡ್ಬೇಕು ಮೊದ್ಲು. ಒಳ್ಳೆಯವ್ರು ಯಾರಂತ ನೋಡ್ಬೇಕು. ನಮ್ಮೂರಿಗೆ ಒಳ್ಳೆತನದಿಂದ ಯಾರು ನೋಡ್ಕೊಳ್ತಾರೆ, ಚೆನ್ನಾಗಿ ಊರು ಇಂಪ್ರೂವ್ಮೆಂಟ್ ಯಾರು ಮಾಡ್ತಾರೆ ಅಂತವ್ರಿಗೆ ಗೆಲ್ಸಿ ಇದ್ ಮಾಡೋಣ, ಓಟ್ ಹಾಕ್ಬಿಡೋಣ, ಅದಕ್ಕೇನಂತೆ. ಏನ್ರಿ ಗೌಡ್ರೆ? ಕಳ್ಳ ಶಂಕರಾಜ, ನೋಡಂದ್ಕೊಂಡ್ ತಡಿಯಪ್ಪ. ಅದ್ ಯಾರ್ಯಾರು ನಿನ್ಕೊಡ್ತಾರೆ ಅಂತ ಒಂದ್ ಮಾತು ಕೇಳೋಣ ಮೊದ್ಲು. ಒಬ್ಬೊಬ್ರಾಗೆ ಕೇಳೋಣ. ಯಾರು ನಿನ್ಕೊಳ್ತಾರ ಅವ್ರು ನಿನ್ಕಳ್ಳಿ. ಇಲ್ಲಿ ತಡಿಯಾಗಿಡಿಯಕ್ ಯಾರಿಗೂ ಅಧಿಕಾರ ಇಲ್ಲ ಕಣಪ್ಪ. ನಿನ್ಕಳ್ಳಿ, ಅವ್ರವ್ರ ಇಷ್ಟವ್. ಓಹೋ, ಏನ್ಲಪ್ಪ ಪರಂಗಪ್ಪ, ಅಲ್ಲೇ ಗೌಡ್ರು ಎಲ್ಲಾರ್ಗು ಕರೆದೇ ಬಿಟ್ಟಿದ್ದಾರೆ. ನಾವೇ ತಡ ಮಾಡ್ಕೊಂಡ್ ಬಂದು ಏನಪ್ಪ, ಏನ್ ಬೇಜಾರು ಮಾಡ್ಕೊಂತಾರೆ ಏನ? ಗೌಡ್ರೆ ನಮಸ್ಕಾರ ಗೌಡ್ರೆ. ಏನ ಮಾತಾಡ್ಬೇಕು, ಏನ ಸಭೆ ಐತಿ ಅಂತ ಕರೆದ್ರಂತಲ್ಲ, ಗ್ರಾಮ ಸಭೆ ಏನೋ ಐತಿ ಅಂತ. ನಮಸ್ಕಾರ ಗೌಡ್ರೆ, ಏನ್ ಸಮಾಚಾರ? ಏನ್ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಕಡಿದಿರ ಗೌಡ್ರೆ? ಲೇ ಸಾವ್ಕಾರ, ನಾನು ಹೇಳ್ ಕಳ್ಸಿ ಎಷ್ಟೊತ್ತಾಯ್ತ್ರಲ್ಲ. ನೆನೆ ಸಾಯಂಕಾಲನು ಹೇಳ್ ಕಳ್ಸಿದೀನಿ, ಇವಾಗ್ಲೂ ಹೇಳ್ ಬಂದಿದೀವಿ. ಆದ್ರೂ ಯಾಕ್ರಲ್ಲ ಇಷ್ಟಂತ ತಡ ಮಾಡ್ಕೊಂಡ್ ಬರ್ತೀರಾ? ಕರೆದ ತಕ್ಷಣ ರಪ್ಪನ್ ಬರ್ಬೇಕಲ್ವೇಂದ್ರಲ್ಲ. ನಮ್ಗೂ ಕೆಲಸ ಕಾರ್ಯಗಳು ಇರ್ತಾವಲ್ವೇಂದ್ರ. ಯಾಕೆ ಇಷ್ಟಂತ ತಡ ಮಾಡ್ಕೊಂಡ್ ಬರ್ತಿದ್ದೀರಾ ಏನಪ್ಪ ಅತ್ಲಾಗಿ? ಸರಿ ಆಯ್ತು, ಈಗಿರ್ಲಿ, ಆಯ್ತು ಹೋಗ್ಲಿ ಅತ್ಲಾಗಿ. ನೋಡ್ರಪ್ಪ, ತಡಿರಪ್ಪ, ಇನ್ನು ಯಾರ್ಯಾರ ಬರೋರು ಇದಾರೆ ಅಂದ್ರಪ್ಪ? ಇನ್ನು ಇದಾರಲ್ರಿ ಗೌಡ್ರೆ, ಇನ್ನು ಬೇಕಾದಷ್ಟು ಜನ ಇದಾರೆ ಬರೋರು. ಆ ಶಂಕರಣ್ಣ ಅವರು ಅವರೆಲ್ಲ ಇದಾರೆ. ಅವ್ರಿಗೆಲ್ಲ ಬಿಟ್ಬಿಟ್ಟು ನಾವು ಮಾತಾಡಕ್ಕಾಗುತ್ತಾ? ಶಂಕರಣ್ಣ ಇದಾರೆ, ಪರಮೇಶಣ್ಣ ಇದಾರೆ. ಇನ್ನು ಬೇಕಾದಷ್ಟು ಜನ ಇದಾರೆ. ಅವ್ರ ಕಡೆಯವ್ರು ಇನ್ನು ಬರ್ಬೇಕು. ಇನ್ನು ನಿಂಗಣ್ಣ ಬರ್ಬೇಕು, ಗಂಗಣ್ಣ ಬರ್ಬೇಕು, ಚಂದ್ರಣ್ಣ ಬರ್ಬೇಕು. ಅವ್ರೆಲ್ಲಾರು ಬರ್ಬೇಕಲ್ಲ. ಅವ್ರಿಗೆ ಬಿಟ್ಬಿಟ್ಟು ನಾವು ಮಾತಾಡಕ್ ಆಗುತ್ತೇನ್ರಿ ಗೌಡ್ರೆ? ಏನ್ ಹುಡುಗರು ಏನಪ್ಪ ಅತ್ಲಾಗಿ, ಕರೆದ ತಕ್ಷಣ ಬಂದ್ಬಿಡ್ಬೇಕು ಕಣ್ರಪ್ಪ. ಅದ್ ಯಾಕೆ ಇಷ್ಟೊಂದು ಉದಾಸೀನ ಮಾಡೋದ್ ಕಲ್ತಿದ್ದಾರೆ ಈ ಹುಡುಗರುಗಳು? ಅಲ್ಲ, ನಾನು ಹೇಳೋಷ್ಟೊತ್ತಾಯ್ತು, ಬೇಗ ಬರ್ಬೇಕು ಅಂತ ಹೇಳಿದೀನಿ. ಇನ್ನೆಷ್ಟೊತ್ತು ಕಾಯೋದಕ್ಕ ಏನಪ್ಪ ಅತ್ಲಾಗಿ? ನಾನು ವಿಷಯದ ಬಗ್ಗೆ ಬಂದ್ಬಿಡೋಣ ಅತ್ಲಾಗಿ, ವಿಷಯ ಮಾತಾಡ್ಬಿಟ್ಟು ಹೋಗೋಣ ಅತ್ಲಾಗಿ ಅಂತ ಮಾತಾಡ್ಕೊಂಡು ನಿನ್ಕೊಂಡಿದ್ದೆ. ಸರಿ ಆಯ್ತು, ಬರ್ಲಿ ಕಣ್, ಹೇಳಪ್ಪ. ಅಯ್ಯೋ ಸಾವ್ಕಾರ್ರೆ, 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 ಎಲ್ಲೋದ್ರು ಏನಪ್ಪ ಇವರು? ಈ ಶಂಕರಣ್ಣಾರೆ ಎತ್ಲಾಗ ಹೋದ್ರು. ಶಂಕರಣ್ಣಾರೆ, 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 ಅಯ್ಯೋ ಎಲ್ಲೋದ್ರು ಏನಪ್ಪ ಅತ್ಲಾಗಿ? ಅಲ್ಲಿ ಗೌಡ್ರು ಅಲ್ಲಿ ಇದ್ರ ಬಗ್ಗೆ, ಎಲೆಕ್ಷನ್ ಬಗ್ಗೆ ಮಾತಾಡಕ್ಕೆ ಎಲ್ಲಾರ್ಗು ಕರಿತಿದಾರೆ. ಇವ್ರು ನೋಡಿರ, ಇವ್ರು ಇನ್ ಯಾವಾಗ ಬರ್ತಾರೆ ಏನ? ಇದ್ಯಾಕಲ್ಲ ಸಿದ್ದಣ್ಣ ಹಿಂಗ್ ಕೂಕಣ್ತಿದೀಯೋ? ಅಯ್ಯ, ಒಂದ್ ಗಳಿಗೆ ಸಮಾಧಾನ ಅನ್ನೋದು ಇಲ್ವೆಲ್ಲ ಪಾಪ ನಿನ್ಗೆ. ಯಾಕಲ್ಲ ಒಂದೇ ಸಂಖ್ಯೆ ಹಿಂಗ್ ಕರಿತಿದ್ಯಾ, ಹಿಂಗ್ ಕೂಕಣ್ತಿದ್ಯಾ? ಏನಾಯ್ತಲ್ಲ ಸಿದ್ದಣ್ಣ? ಯಾಕ ಹಿಂಗ್ ಕೂಗ್ತಣ್ತಿದ್ಯಾ? ಏನಾರು ತೊಂದ್ರೆಗಿದ್ರೆ ಏನಾರು ಆಯ್ತೇನೋ? ತಿರ್ಗಾ ಏನಾದ್ರು ನನ್ನ ತಮ್ಮ ಏನಾರು ಎಡವಟ್ ಗಿಡ್ವಟ್ ಏನಾರ ಮಾಡ್ಕೊಂಬಂದ ಏನು? ಇನ್ನೇನ್ ಎಲ್ಲ ಸರಿ ಆಗೋಯ್ತಲ್ಲಪ್ಪ ಇನ್ನೇನು?
ತಿರ್ಗಾ ಏನ್ಲ ಎಡವಟ್ಟು? ಪಾ ಅಣ್ಣವ್ ಶೇಖರಣ್ಣ, ಏನು ಎಡವಟ್ಟು ಏನು ಮಾಡ್ಕೊಂಬಂದಿಲ್ಲ, ಏನಿಲ್ಲ. ನಮ್ಮ ಸಾವುಕಾರರು ಸುಮ್ಕಿರ್ರಿ. ಏನೋ ಒಂಚೂರು ಮದುವೆ ಆಗಿರೋದಕ್ಕೆ ಅದಕ್ಕೆ ಒಂದು ದೊಡ್ಡದಾಗಿ ಮಾತಾಡ್ಬೇಡ್ರಿ ನೀವು. ಈಗ ಶೇಖರಣ್ಣರೇ, ಬೇಗ ಶಂಕರಣ್ಣವ್ರಿಗೆ ಕರೀರಿ, ಒಂದು ಸ್ವಲ್ಪ ಏನೋ ಮಾತಾಡಬೇಕು, ಎಮರ್ಜೆನ್ಸಿ ಐತೆ. ಎಮರ್ಜೆನ್ಸಿ ಐತೆ? ಅಲ್ಲ ಕಳ್ಳ ಸಿದ್ದಣ್ಣ, ಏನಂತ ನನ್ನ ಮುಂದೆ ನೀವು ಹೇಳ? ನಾನು ಅವನ ಅಣ್ಣ ಕಳ್ಳ, ಯಾಕೆ ಅವನಿಗೆ ಮಾತ್ರ ಹೇಳ್ಬೇಕು, ನನ್ನ ಮುಂದೆ ಏನು ಹೇಳಂಗಿಲ್ಲ ಅಂತ ಏನಾರ ಐತಾ? ಆ ಕರಿತೀನಿ, ಅದೇನು ಹೇಳು ನನಗೂ ವಿಷಯ ಏನಂತ ಗೊತ್ತಾದ್ರೆ ನಾನು ಅದೇನು ಕೇಳ್ಕೊಳ್ತೀನಪ್ಪ. ಏನು ಹೇಳಲ್ಲ ಏನಿಲ್ಲ, ನೀನೊಂಥರ ನೀನು ನೀನು ನನ್ನ ತಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನ ತಮ್ಮನಂಗೇನೆ ಬುದ್ಧಿ ಕಲ್ತು ಬಿಟ್ಟಿದ್ಯಾ ಯಾಕಣಿ, ಹೇಳು. ಏನೋ ಬಾಯ್ ಬಿಡಲ್ಲ ಏನಿಲ್ಲ, ಏನು ಮಾತಾಡ್ತಿದ್ರು ನನ್ನ ತಮ್ಮನ ಮುಂದೆನೆ ಮಾತಾಡ್ತೀಯ. ನನ್ನ ಮುಂದೆ ನಾನು ಅಷ್ಟು ಸಲ ಕೇಳಿದ್ರು ಒಂದು ಮಾತು ಬಾಯ್ ಬಿಡಲ್ಲ ಕಣಪ್ಪ ನೀನು. ಆ ತರ ಏನಿಲ್ಲ ಕಣ್ರಿ ಶೇಖರಣ್ಣರೇ, ಆ ತರ ಏನಿಲ್ಲ, ಸುಮ್ಕಿರ್ರಿ ನೀವು. ಮನ್ಸಿಗೆ ಏನನ್ನ ತಿಳ್ಕೊಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಹೇಳೋದು ಒಂದ್ರೇಟು ಕೇಳ್ರಿ ಸಮಾಧಾನದಿಂದ. ಏನ್ ಗೊತ್ತೇನ್ರಿ ಶೇಖರಣ್ಣರೇ, ಈಗ ಏನಂದ್ರೆ ಊರ್ ಎಲೆಕ್ಷನ್, ಸಾವುಕಾರರು ಮೊದ್ಲೇ ಹೇಳಿದ್ರು, ಶಂಕರಣ್ಣರು ಮೊದ್ಲೇ ಹೇಳಿದ್ರು, ಊರ್ ಎಲೆಕ್ಷನ್ ಅಂತೆ. ಎಲ್ಲ ಹೆಸರೆಲ್ಲ ಕೊಡ್ತಿದ್ದಾರೆ ಇವತ್ತು. ಅದಕ್ಕೋಸ್ಕರನೇ ಯಾರ್ಯಾರು ನಿನ್ಕೊಂತೀರಾ ಏನು ಎತ್ತ ಅಂತ ಕೇಳೋದಕ್ಕೆ ಗೌಡ್ರು ಇದು ಸಭೆ ಮಾಡಿ ಕರೆದಾರೆ ಗ್ರಾಮ ಸಭೆಯಲ್ಲಿ. ಪಂಚಾಯತ್ಗೆ ಹತ್ರ ಕೂರ್ಸ್ಕೊಂಡು ಎಲ್ಲಾರ್ಗು ಮಾತಾಡ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಗೋಸ್ಕರ ಈಗ ಸದ್ಯಕ್ಕೆ ಕಾಯ್ತಿರೋದು, ಶಂಕರಣ್ಣಂಗೂನು ನಿಮ್ಗೋಸ್ಕರ. ನಾವು ಸುಮ್ಕೆ ಇರೋದು ಬೇಡ, ಇನ್ನೇನು ನಮ್ಮ ಶಂಕರಣ್ಣವರಿಗೆ ನಿಲ್ಸೋಣ. ಶಂಕರಣ್ಣರೇ ಊರವರು ಬಹಳ ಒಳ್ಳೆಯವರಾಗಿದ್ದಾರೆ. ಎಲ್ಲಾರು ಶಂಕರಣ್ಣ ಕಂಡ್ರೆ ಬಲು ಇಷ್ಟಪಡ್ತಿದ್ದಾರೆ. ಶಂಕರಣ್ಣ ನಿಲ್ಲಿಸಿ ನಾವು ಗೆಲ್ಲಿಸ್ಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಗೆಲ್ಲಿಸ್ಲೇಬೇಕು ಶೇಖರಣ್ಣರೇ. ಹೌದಲ್ಲ? ಅಲ್ಲ ಕಳ್ಳ, ಹಂಗಾರೆ ಎಲೆಕ್ಷನ್ ಶುರು ಆಗೈತನ್ನು, ಗ್ರಾಮ ಎಲೆಕ್ಷನ್ ಊರಿಂದು. ಪೂರ್ವಾಗಿಲ್ಲ ಕಣೋ ಹಂಗಾರೆ. ಯಾರು ನಿನ್ಕೊಂತಿದಾರೆ ಏನಪ್ಪ ನಮ್ಮೂರಲ್ಲಿ? ಇನ್ನೇನು ಸಲ ನನ್ನ ತಮ್ಮ ಗೆಲ್ಲವನು. ಈ ವರ್ಷ ಸ್ವಲ್ಪ ನಮ್ಮ ತಮ್ಮನ ಮೇಲೆ ಎಲ್ಲಾರು ರೇಗಾಡೋದು, ಕೋಪ ಮಾಡ್ಕೊಳೋದು, ಅದು ಇದು ಭಾಳ ಮಾಡ್ಕೊಂಡಿದ್ದಾರೆ. ಅದೇನು ಒಪ್ಕೊಳಲ್ವ, ನನ್ನ ತಮ್ಮಂಗೆ ಗೆಲ್ಸಲ್ವೋ ಅದೇ ಯೋಚನೆ ಆಗ್ಬಿಟ್ಟೈತೆ. ಇನ್ನೇನು ನನ್ನ ತಮ್ಮನೇ ನಿನ್ಕೊಳೋದು, ನನ್ನ ತಮ್ಮನ ವಿರುದ್ಧ ಯಾರು ನಿನ್ಕೊಳ ಅಂತ ತಾಕತ್ತಿನ್ ಯಾರಿಗೈತೆ ನಮ್ಮೂರಲ್ಲಿ? ನನ್ನ ತಮ್ಮನೆ ಗೆಲ್ಲೋದು ಅದಂತೂ ಹೇಳು ಮಾಡಿಸ್ದಂಗಿದ್ದೀನಿ. ಆದ್ರೂ ಒಂದ್ ಕಡೆ ಭಯ ಇದ್ದಂಗಿರುತ್ತೆ. ಅದಕ್ಕೋಸ್ಕರ ನನ್ನ ತಮ್ಮನ ವಿರುದ್ಧ ಮಾತ್ರ ಯಾರು ನಿನ್ಕೋಬಾರ್ದು, ನಿನ್ಕೊಬಿಟ್ರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಮಾತ್ರ ಅವನ ವಿರುದ್ಧ ಯಾರು ನಿನ್ಕೊಳಲ್ಲ ಕಣಿ, ಹೇಳು. ಅಂತ ಧೈರ್ಯ ಅಂತ ತಾಕತ್ ಯಾರಿಗೈತಿ ನಮ್ಮೂರಲ್ಲಿ? ತಡಿ, ನನ್ನ ತಮ್ಮ ಕರಿತೀನಿ, ತಡಿ, ಶಂಕರಣ್ಣನ್ ಕರಿತೀನಿ. ಇದ್ಯಾಕಲ್ಲ ಸಿದ್ದಣ್ಣ ಹಿಂಗ್ ಕೂಕಣ್ತಿದ್ಯಾ ಒಂದೇ ಸಂಖ್ಯೆ? ನಾನು ಒಬ್ಬಾಗ್ಲಿ ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಕಳ್ಳ, ಒಂದಿಟ್ಟು ಸಮಾಧಾನ ಅನ್ನೋದೇ ಇಲ್ವಲ್ಲ ಸಿದ್ದಣ್ಣ ನಿನಗೆ? ಯಾಕ ಒಂದೇ ಉಸ್ರಿಗೆ ಹಿಂಗಾಡ್ತಿದ್ಯಾ? ಎಲ್ಲೋಗ್ಬೇಕಿತ್ತ? ಎಲ್ಲಿ ತೋಟ ತಾನೆ ಹೋದ್ರೆ ಆಗುತ್ತೆ ಕಣ್, ಹೇಳು. ಮಾತೆತ್ತಿರಿ ನೀನೇ ಹೋಗ್ಬಾರ್ದಲ್ವೆಲ್ಲ. ನನ್ಗೇನಾರ ಕೆಲಸ ಗಿಲ್ಸ ಏನೋ ಇರುತ್ತಪ್ಪ ಅನ್ಕೊಂಡು ನೀನು ಹೋಗ್ಬರ್ಬೇಕು. ನಿನ್ ಜೊತೆಲೆ ಬರೋಕ್ಕಾಗುತ್ತಲ್ಲ ಪದೇ ಪದೇ. ನನಗೂ ಕೆಲಸ ಕಾರ್ಯಗಳು ಇರಲ್ವಲ್ಲ. ಏನಪ್ಪ ನೀನು ಒಂದೇ ಸಂಖ್ಯೆ ಆಟ ಮಾಡ್ತಿರ್ತೀಯ ಅತ್ಲಾಗಿ. ಅಯ್ಯೋ ಶಂಕರಣ್ಣರೇ, ನಿಮಗ್ ವಿಷಯ ಗೊತ್ತಿಲ್ಲ ಆಟೆಯ. ವಿಷಯ ಗೊತ್ತಾಗಿದ್ರೆ ನೀವು ಇಷ್ಟೊತ್ತಿಗೆ ಎಲ್ಲದೂನು ನೀವೆಲ್ಲಿ ಇರ್ತಿದ್ರಿ. ಬೇಗ ಇಷ್ಟೊತ್ತಿಗೆ ಅಲ್ಲಿ ಗೌಡ್ರು ಕರೆದಿದ್ರಲ್ಲ, ಅಲ್ಲಿ ಹೋಗ್ಬಿಡ್ತಿದ್ರಿ. ಗೊತ್ತಾ ನೀವು ಸಾವ್ಕಾರ್ರೆ? ಅದೇ ಕಣ್ರಿ ಶಂಕರಣ್ಣರೇ, ಈಗ ಊರ್ ಎಲೆಕ್ಷನ್ ಶುರು ಆಗ್ಬಿಟ್ಟೈತೆ. ಅದಕ್ಕೆ ಗೌಡ್ರು ಯಾರ್ಯಾರ ಹೆಸರು ಕೊಡ್ತೀರಾ ಬರ್ರಪ್ಪ. ಅದ್ ಯಾರ್ಯಾರ ಹೆಸರು ಕೊಡ್ತೀರಾ, ನಿಮ್ಗೆ ಯಾರ್ಯಾರು ನಿನ್ಕಣಕ್ಕೆ ಎಲೆಕ್ಷನ್ಗೆ ನಿನ್ಕಣಕ್ಕೆ ಇಷ್ಟ ಇದೆ ಏನು ಎತ್ತ ಅಂತ ಕೇಳೋದಕ್ಕೆ ಗೌಡ್ರು ಗ್ರಾಮ ಸಭೆ ಕರೆದಿದ್ದಾರೆ. ಎಲ್ಲಾರುನು ಅಲ್ಲಿ ಪಂಚಾಯತ್ಗೆ ಹತ್ರ ಎಲ್ಲಾರುನು ಇದಾರೆ. ನೀವೇ ಹೋಗಿಲ್ಲ ಅಲ್ಲಿ. ಎಲ್ಲಾರುನು ಯಾರ ಹೆಸರು ಕೊಡೋದು ಏನು ಎತ್ತ ಅಂತೆಲ್ಲ ಮಾತಾಡ್ತಿದ್ರು. ದಿಟ್ವೆ ಅಲ್ಲ? ಅಲ್ಲೇ ಗೌಡ್ರು ಅಲ್ಲೇ ಪಂಚಾಯತ್ಗೆ ಕರೆದಿದ್ದಾರನ್ನು ಎಲ್ಲಾರ್ಗು? ಸರಿ ಆಯ್ತು, ಹೆಂಗ ಒಳ್ಳೇದಾಯ್ತಲ್ಲ. ಇನ್ನೂ ನಾನು ಇಷ್ಟು ದಿವಸದಿಂದ ಬಯಸ್ತಿದ್ನಲ್ಲೋ, ನಡಿಯೋ ಮೊದ್ಲು ಹೋಗೋಣ. ನನ್ನ ವಿರುದ್ಧ ಯಾರೆಲ್ಲ ನಿನ್ಕೊಂಡಾರ ಅಂತವ್ರು ಯಾರೋ ಇದ್ದಾರೆ, ನಡಿ ಬೇಗ. ಯಾರು ಹೆಸರು ಕೊಟ್ಬಿಡೋರು. ನಾನು ಅಲ್ಲಿ ಹೋಗಿ ನಿನ್ಕೊಂಡ್ಬಿಟ್ರೆ ನನ್ನಿಂದ ಎದ್ರಕೊಂಡು ಯಾರದೂ ಹೆಸರು ಕೊಡಲ್ಲ. ನಡಿ. ಎಲ್ಲ ಪಾಪಲೇ ಶಂಕರಣ್ಣ, ನೀನ್ ಯಾಕ್ಲ ತಲೆ ಕೆಡಿಸ್ಕೊಂತೀಯ? ಸುಮ್ಕಿರ್ಲ. ನಿನ್ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿನ್ಕಣ ಅಂತ ಧೈರ್ಯ ನಮ್ಮೂರಲ್ಲಿ ಯಾರಿಗ್ಲ ಐತೆ? ಯಾರಿಗೂ ಇಲ್ಲ. ತಲೆ ಕೆಡಿಸ್ಕೊಬೇಡ ಕಣ, ಸುಮ್ಕಿರು. ಬಾ ಹೋಗೋಣ, ಬಾ, ತಲೆ ಕೆಡಿಸ್ಕೊಬೇಡ. ಇನ್ನೇನ್ ನೀನೇ ಕಣ್ ಗೆಲ್ಲದ್ ಬಾರ್ಲ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇಷ್ಟು ದಿವಸ ಬಯಸ್ತಿದ್ದಿದ್ದು ಇದೇ ಅಲ್ವೇನಯ್ಯ, ನಾನೇ ಗೆಲ್ಲೋದು ನನಗೂ ಗೊತ್ತು. ಅಲ್ಲಿ ಹೋಗ್ಬೇಕಲ್ಲ, ಹೋಗಿ ಗೌಡ್ರ ಮುಂದೆ ಎಲ್ಲ ಮಾತಾಡ್ಬೇಕಲ್ಲ. ಬರ್ರಿ ಹೋಗೋಣ ಬರ್ರಿ. ಮತ್ತೆ ಅಗಳಪ್ಪ, ಇವ್ ಶಂಕರಣ್ಣನು ಬಂದ ಕಣ. ಇಷ್ಟೊತ್ತವರೆಗೂ ಇವನೇ ಕಾಯ್ತಿದ್ದು. ಏನಪ್ಪ ಶಂಕರಣ್ಣ? ಅಲ್ಲ ಕಣಪ್ಪ, ಎಷ್ಟು ಸಲ ನಾವು ಕರ್ದೇಳೋದು ನಿಮ್ಗೆ? ನಿನ್ನೆ ಸಾಯಂಕಾಲ ನೀನು ಹೇಳ್ ಬಂದಿದೀವಿ ನಿಮ್ಮಂತವ. ತಿರ್ಗಾ ನಿಮ್ಗೇನು ಪದೇ ಕರಿತಿರ್ಬೇಕೇಂದ್ರಪ್ಪ. ಎಷ್ಟೊತ್ತು ಕಾಯ್ಕೊಂಡು ನಿನ್ಕಣದು? ಹೇಳ್ ಕಳ್ಸಿ, ಎಷ್ಟೊತ್ತಾಯ್ತು? ಹೋಗ್ರಪ್ಪ ಅತ್ಲಾಗಿ. ಇವಾಗ ಗೌಡ್ರೆ ಬೇಜಾರ್ ಮಾಡ್ಕೊಬಿಡ್ರಿ ಗೌಡ್ರಿ, ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ. ನಾನು ಅದು ಇದು ಕೆಲಸ ಕಾರ್ಯಗಳು ಇದ್ವು, ನಾನು ಒಂದ್ ಸ್ವಲ್ಪ ಬ್ಯುಸಿ ಆಗಿ ಹೋಗ್ಬಿಟ್ಟೆ. ನಿಮ್ಗೂ ಗೊತ್ತಲ್ಲ ನನ್ನ ಪರಿಸ್ಥಿತಿ.
ಹಂಗಾಗಿ ನಾನು ಏನೇನೋ ಕೆಲಸ ಅದು ಇದು ಸ್ವಲ್ಪ ಬ್ಯುಸಿ ಆಗೋಗ್ಬಿಟ್ಟೆ ಮನೆ ಕಡೆ. ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರೆ ನನಗೆ. ನನ್ನಿಂದ ದಯವಿಟ್ಟು ನಾನು ಎಲ್ಲಾರು ಕ್ಷಮಿಸ್ಬಿಡ್ರಿ ನನಗೆ. ಹ್ಮ್ ಸರಿ ಸರಿ ಆಯ್ತು ಬಿಡಪ್ಪ. ಇವಾಗ ಅದು ಇದು ಮಾತಾಡ್ಬೇಡ, ಮೊದ್ಲು ಬಂದಿದ್ ಕೆಲ್ಸ ನೋಡೋಣ. ಈಗಳಪ್ಪ, ಎಲ್ಲಾರ್ಗೂ ವಿಚಾರ ಗೊತ್ತೇನಪ್ಪ. ಇನ್ನೇನು ಎಲ್ಲಾರ್ಗೂ ಗೊತ್ತಿರೋ ವಿಚಾರನೇ. ಇನ್ ಮುಂದೆ ಇನ್ನೇನು ನಿಮ್ಗೆ ಗೊತ್ತಿಲ್ದರೆ ಇರೋದು ಇನ್ನೇನೈತೆ? ಏನ್ರಪ್ಪ? ಜಗಣ, ನಿಂಗಣ್ಣ, ಶಂಕರಪ್ಪ, ಸಿದ್ದಣ್ಣ, ರಂಗಜ್ಜ, ಸಾವ್ಕಾರ, ಏನ್ರಪ್ಪ? ಈಗ ಊರಿನಲ್ಲಿ ಎಲೆಕ್ಷನ್ ಶುರು ಆಗೈತೆ. ಇನ್ನೇನು ಯಾರ್ಯಾರು ನಿಂತ್ಕೋಬೇಕಂತ ಇದ್ದೀರಾ? ನಿಮ್ಮ ಹೆಸರು ಕೊಡ್ರಪ್ಪ, ಆಸಕ್ತಿ ಇರೋರು. ಅದಕ್ಕೇನಂತೆ, ಹೋಗಿ ಹೆಸರು ಕೊಟ್ಬಿಟ್ಟು ನಿಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಗಲಾಟೆ ಗಿಲಾಟೆ ಏನು ಮಾಡ್ಕೊಳ್ದಲೆ ಜನಗಳು ಯಾರಿಗೆ ಆಯ್ಕೆ ಮಾಡ್ತಾರೋ ಅವರಿಗೆ ನೀವು ಅವರು ನಾ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ, ಒಳ್ಳೇದು ಮಾಡ್ಕೊಂಡು ಊರಿಗೆಲ್ಲದೂನು. ಹಂಗಾಗಿ ಅದು ಯಾರಿಗೆ ಇಂಟ್ರೆಸ್ಟ್ ಐತೆ ನೋಡ್ರಪ್ಪ. ಯಾರು ನಿನ್ಕಡ್ತೀರ ಅನ್ನೋರು ಹೇಳ್ರಿ ನಿಮ್ಮ ಹೆಸರು. ಅದಕ್ಕೇನಂತೆ, ಇಲ್ಲಿ ಯಾರಿಗೂ ಹಿಂದೆ ಮುಂದೆ ಏನು ಯೋಚನೆ ಮಾಡಂಗೇನಿಲ್ಲ, ಸರಿನಾ? ಯಾರಿಗೂ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಅವ್ರವ್ರಿಗೆ ಇಷ್ಟ ಬಂದಿದ್ದು ಅವ್ರವ್ರ ಹಕ್ಕು, ಅವ್ರವ್ರು ಚಲಾಯಿಸ್ಬಹುದು. ಅಲ್ಲ ಕಣ್ಗೌಡ್ರಿ, ನೀವ್ ಒಳ್ಳೆ ಚೆನ್ನಾಗಿ ಹೇಳ್ಬಿಟ್ರಿ ಗೌಡ್ರೆ ಇವಾಗ. ಅಲ್ಲ ಕಣ್ಗೌಡ್ರೆ, ನಮ್ ಶಂಕರಣ್ಣವ್ರ ವಿರುದ್ಧ ಈ ಊರಲ್ಲಿ ಯಾರು ಗೆಲ್ತಾರೆ, ಯಾರು ನಿನ್ಕಡ್ತಾರೆ ಗೌಡ್ರೆ? ಅಲ್ಲ, ಅಕಸ್ಮಾತ್ ನಿನ್ಕೊಂಡ್ರು ಗೆಲ್ಲ ಅಂತ ತಾಕತ್ ಯಾರಿಗೈತ್ ಕಣ್ ಹೇಳ್ರಿ? ಅದ್ರದ್ರು ನಮ್ ಶಂಕರಣ್ಣಂಗ್ ವಿರುದ್ಧ ನಿನ್ಕಣ ಅಂತದು. ಗೌಡ್ರೆ, ಈಗ ಒಂದ್ ಕೆಲಸ ಮಾಡ್ರಿ. ಈಗ ಅವಿರೋಧವಾಗಿ ನಮ್ ಶಂಕರಣ್ಣ ಇದಾರಲ್ಲ, ಸಾವ್ಕಾರ ಶಂಕರಣ್ಣವ್ರು, ಅವರೇ ಗೆಲ್ಲದು. ಇನ್ನೇನು ಅವಿರೋಧವಾಗಿ ಆಯ್ಕೆ ಮಾಡ್ಬಿಡ್ರಿ. ಅವ್ರ ವಿರುದ್ಧ ಯಾರು ನಿನ್ಕಣ ಅಂತದ್ದು ತಾಕತ್ತು ಧೈರ್ಯ ಯಾರಿಗೈತೆ ಹೇಳ್ರಿ ಗೌಡ್ರೆ? ನೋಡ್ದ ಇವ್ನ್ ದುರಾಂಕಾರದ ಮಾತುಗಳು, ಇವ್ನ್ ಸಿದ್ದಣ್ಣಂದು. ಲೇ ಸಿದ್ದಣ್ಣ, ಯಾಕ ಅತಿಯಾಗಿ ಮಾತಾಡ್ತಿದ್ಯಾ? ಯಾರ ಮುಂದೆ ಮಾತಾಡ್ತಿದ್ಯಾ ಅಂತ ಒಂದ್ ಸ್ವಲ್ಪ ಜ್ಞಾನ ಐತಲ್ಲ ನಿನ್ಗೆ? ಏನ್ ಮಾತಾಡ್ತಿದ್ಯಾ ಅಂತ ಒಂದ್ ಸ್ವಲ್ಪ ಜ್ಞಾನ ಆಯ್ತಾ? ಹೋಗ್ಬಿಡ್ತು ನಿನ್ ಕಾಲ ದುರಾಂಕಾರ ಜಂಬ ಮಾಡೋದು, ಆಯ್ತಾ? ಇಲ್ಲಿ ಯಾರಾದ್ರೂ ನಿನ್ಕೋಬಹುದು. ತಾಕತ್ತು ಧೈರ್ಯ ಅವೆಲ್ಲ ಮಾತಾಡಕ್ ಬರ್ಬೇಡ ಇಲ್ಲಿ ಯಾರ ಮುಂದೆನೂ ಇವೆಲ್ಲ ನಡೆಯಲ್ಲ, ಸರಿನಾ? ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪಗಿರ್ಬೇಕು. ಇದ್ರೆ ನೀನು ನಿನ್ಕೊಳ್ಳ, ಬೇಡ ಅಂತಿರೋರು ಯಾರು? ಯಾರಾದ್ರೂ ನಿನ್ಕೋಬಹುದು ಕಳ್ಳ. ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರ ಹಕ್ನ ಅವ್ರು ಚಲಾಯಿಸ್ತಾರೆ. ನೀನು ಮುಂದೆನೆ ಹೇಳೋದೇನೈತೆ, ಅವಿರೋಧವಾಗಿ ಆಯ್ಕೆ ಮಾಡೋದು ಹಂಗೆ ಹಿಂಗೆ ಅಂತ. ಮುಂದೆ ನಡೆಯುತ್ತೆ ಅದೇನೇನ್ ನಡಿಬೇಕಂತ. ನೀನ್ ಇಲ್ಲಿ ದೊಡ್ಡದಾಗ್ ಬೇರೆ ಮಾತಾಡಕ್ ಬರ್ಬೇಡ. ತೆಪ್ಪಗ್ ನಿನ್ಕೊಂಡ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು, ಸರಿನಾ? ಯಾರ ಮುಂದೆ ಏನ್ ಮಾತಾಡ್ತಿದ್ಯ ಅಂತ ಒಂದ್ ಸ್ವಲ್ಪ ಹಿಂದು ಮುಂದೆ ಯೋಚನೆ ಮಾಡ್ಕೊಂಡು ಮಾತಾಡೋದ್ ಕಲಿ, ಆಯ್ತಾ? ದುರಾಂಕಾರದ ಮಾತುಗಳು ನನ್ನ ಮುಂದೆ ಇಟ್ಕೋಬೇಡ ನೀನು. ಅಲ್ಲ ಕಣ್ಗೌಡ್ರಿ, ಅವನಿನ್ ಏನ್ ತಪ್ಪು ಮಾತಾಡ್ದ ಅಂತ ಓದ್ಸಲಿನೂ ನನ್ನ ತಮ್ಮನೇ ಅಲ್ವಾ ಅವಿರೋಧವಾಗಿ ಆಯ್ಕೆ ಆಗಿದ್ವು, ಅದಕ್ಕೋಸ್ಕರ ಹಂಗಂತ ಹೇಳ್ತಿದ್ದಾನೆ ಆಟೆಯ. ನಮ್ ತಮ್ಮನೇ ಅಲ್ವಾ ಇನ್ನೇನ್ ಗೆಲ್ಲದು ಗೌಡ್ರೆ? ನಿಮ್ಗೂ ಗೊತ್ತಿರಂಗೇನೆ. ಇನ್ ಯಾರು ನಿನ್ಕಡ್ತಾಳೆ ಹೇಳ್ರಿ? ನಮ್ ತಮ್ಮನ ವಿರುದ್ಧ ಇನ್ ಯಾರು ನಿನ್ಕಡ್ತಾರೆ? ಹಂಗಾಗಿ ಪಾಪ ಅವ್ನು ಹೇಳ್ಬಿಟ್ಟ ಬಿಡ್ರಿ, ಏನೋ ಬಾಯ್ ತಪ್ಪಿ. ಈಗ ಕೇಳ್ರಿ, ಯಾರು ನಿನ್ಕಣವ್ರು ಅಂತವ್ರು ನಿನ್ಕಳ್ಳಿ, ಅದಕ್ಕೇನಂತೆ. ನಮ್ಗೇನು ಏನು ಭಯ ಏನಿಲ್ಲ. ಏನ್ಲ ಪಾಪ ಶಂಕರಣ್ಣ, ಹೂಕಂಡ್ ಬಿಡ್ರಿ ಗೌಡ್ರೆ, ಅದಕ್ಕೇನಂತೆ ನಿನ್ಕಳ್ಳಿ. ನಮ್ಗೇನು ನಾವೇನ್ ತಲೆ ಕೆಡಿಸ್ಕೊಳಲ್ಲಪ್ಪ. ನಮಗ್ ಗೊತ್ತೈತೆ ನಾವು ಗೆದ್ದೇ ಗೆಲ್ತೀವಂತ. ಇಡೀ ಊರವರೆಲ್ಲ ನಮ್ ಕಡೆನೇ ಇದ್ದಾರೆ. ನಾನು ಹೇಳ್ದಂಗೆ ಮಾತು ಕೇಳೋದು, ಅದ್ರಲ್ಲಿ ನಾನು ಭಯ ಪಡೋದು ಇನ್ನೇನೈತೆ ಹೇಳ್ರಿ? ಯಾರಾದ್ರೂ ನಿನ್ಕಳ್ರಿ ಕಂಡು ಹೇಳಿ, ಅದಕ್ಕೇನಂತೆ ನಿನ್ಕಂಡ್ ನೋಡ್ಲಿ ಗೌಡ್ರೆ, ಆಮೇಲೆ ಚೆನ್ನಾಗಿರುತ್ತೆ. ನೋಡ್ದೆಲ್ಲ ಪಾಪ, ನೋಡ್ದೆಲ್ಲ ರಂಗಜ್ಜ, ನೋಡ್ದೆಲ್ಲ ಇವನು ಏನ್ ದುರಾಂಕಾರದ ಮಾತಾಡ್ತಿದ್ದಾನೆ ಇವನು ಶಂಕರಣ್ಣ. ಇವನು ಎಷ್ಟು ದುರಾಂಕಾರ ಐತೆ. ಇವನು ವಿರುದ್ಧ ನಿನ್ಕಣ ಅಂತ ತಾಕತ್ತು ಯಾರಿಗೂ ಇಲ್ವಂತಲ್ಲೋ, ಹೆಂಗ್ ಮಾತಾಡ್ತಿದ್ದಾನೆ ಇವನು? ಎಷ್ಟು ದುರಾಂಕಾರ ಇರ್ಬೇಕು, ಎಷ್ಟು ಜಂಬ ಇರ್ಬೇಕಲ್ಲ ಇವನಿಗೆ. ಪರವಾಗಿಲ್ಲ ಕಳ್ಳ, ನೀನು ಒಂದ್ರಿಟು. ಇವನು ಏನ್ಲ ಮಾಡೋದು ರಂಗಜ್ಜ? ನನ್ಗೆ ಇವನು ಮಾತಾಡೋದು ನೋಡಿದ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಏನು ಊರಲ್ಲಿ ಯಾರಿಗೂ ತಾಕತ್ತು ಧೈರ್ಯದ ಬಗ್ಗೆ ಎಲ್ಲ ಮಾತಾಡ್ತಿದ್ದಾನಲ್ಲ ಇವನು. ಎಷ್ಟು ದುರಾಂಕಾರ ಇರ್ಬೇಕು ಇವನಿಗೆ ಅಲ್ಲ? ಅದ್ರಲ್ಲೂ ಇವನು ಕೆಲಸ ಸಿದ್ದಣ್ಣ ಹೇಳ್ತಿದ್ದಾನೆ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ ನಮ್ಮ ಶಂಕರಣ್ಣವರು, ಅವ್ರ ವಿರುದ್ಧ ನಿನ್ಕಣ ಅಂತ ತಾಕತ್ತು ಧೈರ್ಯ ಯಾರಿಗೈತಿ ನಿನ್ಕಂಡ್ ನೋಡ್ಲಿ ಬೇರೆ ಅಂತ ಬೇರೆ ಹೇಳ್ತಿದಾರಲ್ಲ ಇವರು. ಯಪ್ಪ 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 ಯಪ್ಪ, ಊರಲ್ಲಿ ಏನು ಇವ್ರಿಗೆ ಕೇಳೋರು ಯಾರು ಇಲ್ದಂಗ ಆಗ್ಬಿಟ್ಟೈತಲ್ಲ ಇವರಿಗೆ. ಏನ್ರಪ್ಪ ಇವ್ರೇನೋ ದೊಡ್ಡದಾಗಿ ಬೇರೆ ಮಾತಾಡ್ತಿದ್ದಾರೆ ಇವ್ನು ಶಂಕರಣ್ಣರು. ಯಾರ ನಿನ್ಕಣ್ತೀರಿ ಅಂದ್ರಪ್ಪ ನೀವುನು? ಏನೋ ಶಂಕರಣ್ಣ, ನೀನೇನಾರ ನಿನ್ಕಣ್ತೀಯ? ಹೂಕಂಡ್ ಸಾವ್ಕಾರ್ರೆ, ನಾನ್ ನಿನ್ಕಣಲ್ವೇನ್ರಿ ಸಾವ್ಕಾರ್ರೆ? ಏನಂತ ಹೇಳ್ತಿದ್ದೀರಾ ನೀವು? ನಾನ್ ನಿನ್ಕಂಡ್ತೀನಿ ಸಾವ್ಕಾರ್ರೆ. ಇವತ್ತೇ ಹೋಗ್ಬಿಟ್ಟು ಹೆಸರು ಕೊಟ್ಟು ಬರ್ತೀನಿ. ನಾನು ನಿನ್ಕಂಡ್ತೀನಿ. ನಾನು ಬಿಟ್ಬಿಡ್ತೀನ? ನನಗೆ ಊರು ಜನಗಳೆಲ್ಲ ನನ್ನ ಕಡೆ ಇದ್ದಾರೆ, ನನಗೆ ಸಪೋರ್ಟ್ ಕೊಡ್ತಾರೆ. ನಾನು ಗೆಲ್ಲೇಬೇಕು ಅಂತ ನಮ್ಮ ಊರವ್ರು ಎಷ್ಟೋ ಜನ ಪಾಪ ನನಗೆ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರಿಗೋಸ್ಕರ ನಾನು ನಿನ್ಕೊಂಡು ನಾನು ಗೆದ್ದು ತೋರಿಸ್ತೀನಿ. ನೋಡ್ರಪ್ಪ, ಯಾರಾದ್ರೂ ನಿನ್ಕಂಡ್ರಪ್ಪ, ನಾವ್ ಯಾರಿಗೂ ಬೇಡ ಅಂತ ಏನು ಹೇಳಲ್ಲ. ಏನಪ್ಪ ಶಂಕರಜ್ಜ, ಇನ್ನು ಯಾರು ನಿನ್ಕಣ್ತೀರಿ ಅಂದ್ರೆ ಮಾತಾಡ್ರಪ್ಪ. ಅಣ್ಣ, ನಿನ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ.
ಇವನಿಗೆ ದುರಾಂಕಾರ ಅನ್ನೋದು ಜಾಸ್ತಿ ಆಗ್ಬಿಟ್ಟೈತೆ ಕಣ. ಹ್ಞೂ ಈ ಸಲ ನೀವು ಇವನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರೆ ಏನು ಇಡೀ ಊರೇನೇನೆ ನಂದು ಅನಿಸ್ಬಿಡ್ತಾನೆ. ಇವನಿಗೆ ದುರಾಂಕಾರ ಕೊಬ್ಬುಗಳು ಭಾಳ ಆಗ್ಬಿಟ್ಟಿದಾವೆ. ಈಗ ನಮ್ಮಂತವ್ರಿಗೆ ಏನೇನೆ ಬಂದ್ಬಿಟ್ಟು ಇವನು ನಮ್ಮ ಬೋರಣ್ಣಂದು ಆಸ್ತಿಗೆ ನಂದು ಆಸ್ತಿ ಅಂತ ಭಾಳ ಇದು ಮಾಡ್ಬಿಟ್ಟ ಇವನು. ಆಸ್ತಿ ನಂದು, ಹೊಲ ತೋಟ ಎಲ್ಲನೂ ನಂದು ಅಂತ ಬೇಕು ಬೇಕು ಅಂತ ದಬ್ಬಾಳಿಕೆ ಮಾಡ್ದ. ಅಂಥದ್ರಲ್ಲಿ ನಾಳೆ ಮುಂದೆ ಗೊತ್ತಿಲ್ಲದವರು ಬೇಕಾದಷ್ಟು ಜನ ಇರ್ತಾರೆ. ಇವನಿಗೆ ಹಿಂಗೆ ಮುಂದುವರೆಗೆ ಬಿಟ್ರೆ ಇವನು ಇನ್ನೊಂದು ಭಾಳ ಮೋಸ ಇವೆಲ್ಲ ಮಾಡಕ್ ಶುರು ಮಾಡಿಬಿಡ್ತಾನೆ ಊರಲ್ಲಿ. ಇವನಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಡುತ್ತೆ. ಜಂಬ ದುರಾಂಕಾರ ಅನ್ನೋದು ಭಾಳ ಐತೆ. ಎಲ್ಲ ನನ್ನಿಂದನೇ, ನಾನು ಹೇಳ್ದಂಗೆ ಮಾತು ಕೇಳೋದು ಹಂಗೆ ಹಿಂಗೆ ಅಂತ ಭಾಳ ಮನಸ್ಸಲ್ಲಿ ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವನು. ಇವನು ಕೊಬ್ಬು ಕರಗಿಸ್ಬೇಕು, ಇವನು ದುರಾಂಕಾರನ ಇಳಿಸ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಆ ತೀರ್ಮಾನ ನಿನಗೂ ಒಪ್ಪಿಗೆ ಐತಾ ಇಲ್ಲ ಅಂತ ಹೇಳ್ಬಿಡು. ನಾನು ಮಾತ್ರ ಮುಂದಿಕ್ಕಿದ್ದ ಹೆಜ್ಜೆನ ನಾನು ಯಾವುದೇ ಕಾರಣಕ್ಕೂ ಹಿಂದೆ ತೆಗಿಯಲ್ಲ. ನೋಡಿಲಿ ಹೇಳ್ತಿದ್ದೆ, ನೋಡಿಲಿ ನಾನು ಹೇಳಿದ ಮಾತು ಕೇಳ್ತೀಯ ನೀನು? ನಾನು ಹೇಳ್ದಂಗೆ ನಡ್ಕೊಳ್ತೀಯ ನೀನು? ಲೇ ಪಾಪ ರಂಗಜ್ಜ, ನಾನು ಯಾವತ್ತಾದ್ರೂ ನಿನ್ನ ಮಾತು ಯಾವತ್ತಾದ್ರೂ ಮೀರಿದಿನಿಲ್ಲ ಪಾಪ. ನೀನು ಏನು ಹೇಳ್ತೀಯೋ ಹಂಗೆ ನಾನು ಮಾತು ಕೇಳ್ತೀನಲ್ವಲ್ಲ. ನೀನು ಯಾವತ್ತೂ ಕೂಡ ನಮ್ಮ ಮನೆಯವ್ರಿಗೋಸ್ಕರ ಆಗಲಿ ಊರಿಗೋಸ್ಕರ ಆಗಲಿ ಯಾವತ್ತೂ ಕೂಡ ಕೆಟ್ಟದಂತ ಬಯಸಿಲ್ಲ ನೀನು ಮನುಷ್ಯ ನೀನು. ಹಂಗಾಗಿ ನೀನು ಹೇಳ್ದಂಗೆ ನಾನು ಮಾತು ಕೇಳ್ತೀನಿ. ಅದೇನು ಮಾತಾಡಬೇಕು ಅಂದ್ಕೊಂಡಿದ್ಯಾ ಮಾತಾಡ ಪಾಪ, ಧೈರ್ಯವಾಗಿ ಮಾತಾಡೋ, ನಾನು ತಲೆ ಕೆಡಿಸ್ಕೊಳಲ್ಲ. ನೀನು ಹೆಂಗೆ ಹೇಳ್ತೀಯ ಹಂಗೆ ಇಡ್ತೀನಿ ನಾನು. ಯಾಕೆ ಇಲ್ಲ ಕಣಯ್ಯ, ಇವನು ಶಂಕರನ ಭಾಳ ದುರಾಂಕಾರ ಮಾಡ್ತಿದ್ದಾನೆ. ಇವನು ವಿರುದ್ಧ ನೀನು ನಿನ್ಕಳ ಎಲೆಕ್ಷನ್ಗೆ, ಸರಿನಾ? ನೀನು ನಿನ್ಕಳ್ಳೇಬೇಕು. ಆ ತಾಯಿ ನಮ್ಮವ್ವ ಮಣಕಿಕೆರೆ ಕರಿಯಮ್ಮಜ್ಜಿ ಆಶೀರ್ವಾದ ನಿನಗಿದ್ದೇ ಐತೆ. ಒಳ್ಳೆತನ ಮಾಡೋರಿಗೆ ತಾಯಿ ನಮ್ಮವ್ವ ಕಾಪಾಡುತ್ತೆ, ಆಶೀರ್ವಾದ ಕೊಡುತ್ತೆ, ಒಳ್ಳೇದ್ ಮಾಡುತ್ತೆ. ನೀನ್ ಹೆದರ್ಕಬೇಡ ಕಣಯ್ಯ, ನಿನ್ ಜೊತೆ ನಾನು ಇರ್ತೀನಿ. ಇವನು ಊರವರೆಲ್ಲಾರು ನನ್ನ ಕಡೆ ಇದ್ದಾರೆ ಅಂತ ಬಹಳ ದುರಾಂಕಾರ ಮಾಡ್ತಿದ್ದಾನೆ. ಅದ್ರಲ್ಲೂ ಹೋದ್ಸಲಿ ಇವನು ವಿರುದ್ಧ ಯಾರು ನಿಂತಿಲ್ಲ, ಹಂಗಾಗಿ ಗೆದ್ದು ಬಿಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ಇವನ್ ಬಂಡವಾಳ ಏನಂತ ಗೊತ್ತಾಗ್ಬಿಡೋದು. ಈ ಸಲಿ ನಿನ್ ಕಳ ತಲೆ ಕೆಡ್ಸ್ಕೊಬೇಡ. ಹಂಗಲ್ ಕಂಡ ಪಾಪ ರಂಗಪ್ಪ, ನಮ್ಗೆ ಇವೆಲ್ಲ ಆಗ್ಬರುತ್ತಿಲ್ಲ. ನಾವಾಯ್ತು, ನಮ್ಮ ಮನೆ ಕೆಲಸ ಆಯ್ತು, ತೋಟ ಹೊಲ ಗದ್ದೆ, ನಮಗ್ ಕೆಲ್ಸಗಳೇ ಬೇಕಾದಷ್ಟು ಇರುತ್ತೆ. ನಮ್ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಈ ಕಡೆ ಈಗ ಗೆಲ್ಲೋದು, ಈ ಕಡೆ ಓಡಾಡೋದು, ಜನಗಳಿಗೂ ಈಗ ಗೆಲ್ತೀವನ್ಮೇಲೆ ನಿನ್ಕೊಂತೀವನ್ಮೇಲೆ 4 ಜನಕ್ಕೆ ಒಳ್ಳೇದಾಗ್ಬೇಕು. ಸುಮ್ಕೆ ನಾವು ಅವ್ನ ವಿರುದ್ಧವಾಗಿ ನಿನ್ಕೊಂಡ್ಬಿಟ್ಟು ಏನೋ ಮಾಡ್ತೀವಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ಕೊಂಡು ತಿರ್ಗಾಡೋದಲ್ಲ. 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಊರವ್ರಿಗೆಲ್ಲಾರ್ಗು ಒಳ್ಳೇದಾಗ್ಬೇಕು. ಊರಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಶುರು ಮಾಡ್ಬೇಕು. ಚರಂಡಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ರೋಡ್ ಮಾಡಿಸ್ಬೇಕು, ಸ್ಕೂಲ್ಗಳೆಲ್ಲ ಇಂಪ್ರೂವ್ ಮಾಡಬೇಕು, ಊರ್ ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡಬೇಕು, ಊರೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು. ಊರ್ ಜನಗಳಿಗೆ ಎಲ್ಲಾರ್ಗು ಕೂಡ ಒಳ್ಳೇದಾಗ ರೀತಿ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟೆಲ್ಲ ಸಹಾಯ ಮಾಡ್ತಿರ್ಬೇಕು. ಹಿಂಗೆಲ್ಲ ಮಾಡ್ಬೇಕು ಕಣಪಾಪ. ಇವೆಲ್ಲದನ್ನು ನಮ್ಗೆ ಪುರ್ಸತ್ ಎಲ್ಲೋ ಐತೆ ಪಾಪ, ಎಲ್ಲ ಓಡಾಡೋದು ಇವೆಲ್ಲ ಆಗುತ್ತೆಲ್ಲ ಪಾಪ. ನಮ್ಗೆ ಇವೆಲ್ಲ ಬರಲ್ಲ. ಸುಮ್ಕಿರ್ ಪಾಪ ರಂಗಪ್ಪ, ನೀನ್ ತಲೆ ಕೆಡ್ಸ್ಕೊಬೇಡ. ಅಲ್ಲ ಕಣ್ರಿ ಗೌಡ್ರೆ, ನೀವು ಕೇಳ್ತಿದ್ದೀರಾ, ನೀವು ಎಷ್ಟು ಸಲ ಕೇಳಿದ್ರು ನನ್ನ ತಮ್ಮನ ವಿರುದ್ಧ ಯಾರನ್ನು ಈ ಊರಲ್ಲಿ ನಿನ್ಕಡಲ್ಲ. ಇವೆಲ್ಲ ಆಗ್ದಲ್ಲ ಇರೋದ್ ಕೆಲ್ಸ. ಸುಮ್ನೆ ಯಾಕೆ ನೀವೆಲ್ಲ ಸಭೆ ಕರೆದು ಬಿಟ್ಟು ಯಾರು ನಿನ್ಕಣ್ತೀರಾ ಅಂತ ಪದೇ ಕೇಳ್ತಿದ್ದೀರಾ? ಇನ್ನೇನು ನನ್ನ ತಮ್ಮನೇ ಹೆಸರು ಕೊಟ್ಟು ಬರೋದು, ಇನ್ನೇನು ಅವಿರೋಧವಾಗಿ ನನ್ನ ತಮ್ಮನೇ ಗೆಲ್ಲೋದು, ನನ್ನ ತಮ್ಮನೇ ಆಯ್ಕೆ ಆಗೋದು. ಇನ್ನೇನು ಹೇಳ್ಬಿಡ್ರಿ ಅತ್ಲಾಗ ಎಲ್ಲಾರ್ಗು ಅವಿರೋಧವಾಗಿ ಶಂಕರಣ್ಣವ್ರು ಗೆದ್ದಿದ್ದಾರೆ ಅಂತ ಇನ್ನೇನು ಡಿಸೈಡ್ ಮಾಡೇ ಬಿಟ್ರು. ಇನ್ಯಾರು ನಿನ್ಕಣ್ತಾರೆ ಗೌಡ್ರೆ? ನೀವು ಅವಾಗ್ಲಿಂದ ಒತ್ತಿ ಕೇಳ್ತಿದ್ದೀರಾ. ಯಾರು ನಿನ್ಕಣ ಅಂತ ಧೈರ್ಯ ಯಾರು ಇಲ್ಲ ಕಣ್ರಿ ಗೌಡ್ರೆ, ಯಾರಿಗೂ ಇಲ್ಲ. ಸರಿ ಕಣ್ರಪ್ಪ, ಆಯ್ತು. ಅವಾಗ್ಲಿ ನಾನು ಕೇಳ್ತಿದ್ದೀನಿ, ಯಾರು ಏನು ಮಾತಾಡ್ತಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಸರಿ, ಈ ಸಲ ನೀವು ಶಂಕರಣ್ಣನ ಇನ್ನೇನು ಇವನು ವಿರುದ್ಧ ಯಾರು ನಿನ್ಕಣಲ್ವ ಹಂಗಾದ್ರೆ? ಸರಿ ಕಣ್ರಪ್ಪ, ಆಯ್ತು. ಏನ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಕಣ್ ಬಿಡು. ಯಾರು ನಿನ್ಕಣಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ಎಲ್ಲಾರ್ಗು ಹಕ್ಕು ಕಣಪ್ಪ, ಎಲ್ಲಾರ್ಗೂ ಅಧಿಕಾರ ಐತೆ. ಅವ್ರ ಹಕ್ಕನ್ನ ಅವರು ಚಲಾಯಿಸೋ ಕೆಪಾಸಿಟಿ ಎಲ್ಲಾರ್ಗೂ ಕೂಡ ಐತೆ. ಏನ್ಲ ಜಗಣ್ಣ, ನೀನೇನಾದ್ರು ನಿನ್ಕಣ್ತೀಯಲ್ಲ? ನಾನ ಗೌಡ್ರೆ, ಸೋಮ್ಕಿರ್ರಿ, ನೀವು ತಮಾಷೆ ಮಾಡಬೇಡ್ರಿ. ನಾನು ಎಲೆಕ್ಷನ್ ಅಲ್ಲೆಲ್ಲ ನಿನ್ಕಣ್ತೀನಿ ಏನ್ ಗೌಡ್ರೆ? ಏನಂದ್ರೆ ಯಾರ ಒಳ್ಳೆಯವರು ನಿನ್ಕಂಡ್ರೆ ಅವ್ರಿಗೆ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಅದ್ ಬಿಟ್ರೆ ಇನ್ನೇನ್ ನಿಲ್ಕಂಡ್ರಿ ಗೌಡ್ರೆ. ಈಗ ನಿನ್ಕಣಲ್ಲ ಹೇಳ ನನಗೆ. ಇಷ್ಟ ಹೇಳ್ಬಿಡು, ತಲೆ ತಗಸ್ಕೊಂಡು ಸುಮ್ಕೆ ಹೋಗ್ಬಿಡ್ತೀನಿ. ನನ್ನ ಮಾತು ಕೇಳಿಲ್ಲ ಅಂತ ನಾನು ಇದೀನಂತ ಹೇಳ್ತೀನಿ ಅಲ್ವೇನೋ, ನಾನ್ ಧೈರ್ಯ ಕೊಡ್ತಿದ್ದೀನಿ. ನೀನ್ ಸುಮ್ನೆ ನಿನ್ಕಣದ್ ಕಲಿಯ ಅಣೆಯ. ನನ್ನ ಮಾತು ಕೇಳ. ನಾನು ಯಾವತ್ತಾದ್ರೂ ಇಷ್ಟೊಂದೆಲ್ಲ ಆಟ ಮಾಡಿದ್ದೀನಿ. ಇವನ್ ವಿರುದ್ಧ ನಿನ್ಕೊಳ್ಳೇಬೇಕು, ಇವನ್ ಸ್ವಪ್ನ ಮುರಿಲೇಬೇಕು, ಇವನ್ ದುರಾಂಕಾರ, ಇವನ್ ಜಂಬನ ನಾವು ಕರಗಿಸ್ಲೇಬೇಕು. ನಾವು ಗೆದ್ದೆ ಗೆಲ್ತೀವಿ. ನಾನಿದ್ದೀನಿ ನಿನ್ ಹಿಂದೆ, ನೀನ್ ಯೋಚನೆ ಮಾಡ್ಬೇಡ ಕಣ ಅಣೆಯ. ಪಾಪ ನನಗೆ ನಿನ್ಕಣಕ್ಕೆ ಮನ್ಸಿಲ್ಲ ಕಣ. ಆದ್ರೂನು ಒಂದು ಮಾತು ಹೇಳ್ತೀನಿ ಕೇಳ್ಕೈಲಿ. ಇವನಿಗೆ ದುರಾಂಕಾರ ಅನ್ನೋದು ಮಾತ್ರ ಬಾಳ ಬಂದ್ಬಿಟ್ಟೈತೆ, ಜಂಬ ಅನ್ನೋದು ಬಾಳ ಬಂದ್ಬಿಟ್ಟೈತೆ. ಆಯ್ತು ಕಳ್ಳ ಪಾಪ ರಂಗಪ್ಪ, ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣ. ಆಯ್ತು ಬಿಡ, ನಿನ್ಕಣ್ತೀನಿ. ಹೇಳನೇನ
ಹೇಳಣ ಗೌಡ್ರಿಗೆ, ನೀನೇ ಹೇಳ ಒಂದು ಮಾತು ಗೌಡ್ರಿಗೆ ಹೇಳ್ಬಿಡು. ಗೌಡ್ರೆ ಗೌಡ್ರೆ ಏನಪ್ಪ ರಂಗಪ್ಪ, ಏನಪ್ಪ ಆ ಏನ ಹೇಳಕ್ ಬೇರೆ ಬರ್ತಿದ್ಯಾ, ಏನ್ ಹೇಳಪ್ಪ ಗೌಡ್ರೆ. ಎಲೆಕ್ಷನ್ ಅಲ್ಲಿ ನಮ್ಮ ಅಣ್ಣ ಇದಾರಲ್ಲ ಸಾವ್ಕಾರರು, ಅವರು ಕೂಡ ನಿನ್ಕಣ್ತಾರೆ ಗೌಡ್ರೆ. ಅವ್ರ ವಿರುದ್ಧ ಯಾರಾದ್ರೂ ನಿನ್ಕೋಬಹುದು, ನಮ್ಮ ಅಣ್ಣನೂ ಕೂಡ ನಿನ್ಕಣ್ತಿದ್ದಾನೆ. ನಮ್ಮ ಅಣ್ಣನ ಪರವಾಗಿ ನಾನು ಕೂಡ ಇದ್ದೀನಿ. ನಮ್ಮ ಅಣ್ಣನ ಸಪೋರ್ಟ್ ಬೇಗೆ ನಮ್ಮ ಅಣ್ಣನ ಪರವಾಗಿ ನಾನೇ ಹೇಳ್ತಿದ್ದೀನಿ. ನಾಳೆನೇ ಹೋಗ್ಬಿಟ್ಟು, ನಾಳೆ ಅಲ್ಲ ಛೆ ಇವತ್ತೇ ಹೋಗ್ಬಿಟ್ಟು ನಾವು ಹೆಸರು ಕೊಟ್ಟು ಬರ್ತೀವಿ. ನಮ್ಮ ಅಣ್ಣನೂ ಕೂಡ ಎಲೆಕ್ಷನ್ನಿಗೆ ನಿನ್ಕಣ್ತಿದ್ದಾನೆ. ಯಾರಾದ್ರೂ ನಿನ್ಕಣವ್ರಿದ್ರೆ ನಿನ್ಕಣ್ರಪ್ಪ ನಮ್ಮ ಅಣ್ಣನ ವಿರುದ್ಧ. ನಮ್ಗೇನು ಬೇಜಾರೇನಿಲ್ಲ. ಎಲ್ಲಾರ್ಗು ಕೂಡ ಅಧಿಕಾರ ಐತೆ ನಿನ್ಕಣ ಅಂತದ್ದು. ನಿನ್ಕಣವ್ರು ನಿನ್ಕಳ್ರಿ, ಒಳ್ಳೇದಾಗ್ಲಿ. ಲೇ ಲೇ ರಂಗಜ್ಜ, ಸಾವ್ಕಾರರು ನಿನ್ಕಣ್ತಿದಾರೇನಾ? ಬಾ 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 ಬಾ, ನೋಡ್ದೇನಪ್ಪ ಇವಾಗ. ಇದು ಒಡಿರಚ್ಚ ಅಪ್ಪಾಳೆ. ನಾನು ಮನ್ಸಿಗೆ, ನನಗೂ ಮನ್ಸಿಗೆ ಅನಿಸ್ತಿತ್ತು, ಏನಾದ್ರೂ ಮಾಡ್ಬಿಟ್ಟು ನಮ್ಮ ರಂಗಜ್ಜಂಗೋ ಇಲ್ಲ ನಮ್ಮ ಸಾವ್ಕಾರರಿಗೂ ಇಬ್ರಲ್ಲಿ ಒಬ್ರಿಗೆ ಮಾತ್ರ ನಾನು ನಿಲ್ಲಿಸ್ಲೇಬೇಕು ಅಂತ ನನಗೂ ಇತ್ತು ಮನ್ಸಲ್ಲಿ. ನಮ್ಮೂರವರೆಲ್ಲರೂ ಮಾತಾಡ್ತಿದ್ರು. ಆದ್ರೆ ನೀವು ನಿನ್ಕೊಳಲ್ಲ ಅಂತ ನಾನು ಏನು ಹೇಳಿರ್ಲಿಲ್ಲ. ರಂಗಜ್ಜ ಮಾತ್ರ ಒಳ್ಳೆ ಕೆಲಸನೇ ಮಾಡಿದಿರ ಕಣ ಸಾವ್ಕಾರ್ರೆ. ಒಳ್ಳೆ ನಿರ್ಧಾರನೇ ತಗೊಂಡ್ಬಿಟ್ಟಿದ್ದೀರಾ. ಊರ್ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಮುಂದೆ ಬಂದಿದ್ದೀರಾ. ಒಳ್ಳೇದಾಗೆ ಆಗುತ್ತೆ. ನಿಮಗೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ಕೂಡ ಇರ್ತೀವಿ, ನಮ್ಮ ಊರವ್ರೆಲ್ಲರೂ ಇರ್ತಾರೆ. ನೀವ್ ಹೆದರ್ಕೋಬೇಡ್ರಿ, ಹೆಸರು ಕೊಡ್ರಿ. ಸಾವ್ಕಾರ್ರೆ ಇದೇನ್ ಸಾವ್ಕಾರ್ರಿ ಹಿಂಗೆ ಎಡವಟ್ಟು ಎಲ್ಲ ಉಲ್ಟಾ ಹೊಡಿತೈತೆ ಅಲ್ಲ? ನಿಮ್ ವಿರುದ್ಧ ಶಂಕರಣ್ಣರೇ, ನಿಮ್ ವಿರುದ್ಧ ಇವ್ರು ಸಾವ್ಕಾರರು ನಿನ್ಕಣ್ತಿದಾರೆ. ಏನ್ ಮಾಡೋದು ಇವಾಗ? ಹೆಂಗ್ರಿ ಮಾಡ್ತೀರಾ? ಅಯ್ಯೋ, ನೀವ್ ನೋಡಿದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತೀನಿ, ನನ್ನ ವಿರುದ್ಧ ನಿನ್ಕಣಂತ ಧೈರ್ಯ ತಾಕತ್ತು ಯಾರಿಗೈತೆ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ಬಿಟ್ರಿ. ಇವಾಗ ನೋಡಿದ್ರೆ ಇವ್ರು ನಿನ್ಕಣ್ತಿದ್ದಾರೆ. ಏನ್ರಿ ಮಾಡ್ತೀರಾ ಶಂಕರಣ್ಣರೇ? ಇವಾಗ ಏನ್ ಮಾಡೋದು ಹೇಳ್ರಿ. ನಿನ್ಕೊಳ್ಳಿ ಬಿಡ್ಲಾ ಎಲ್ಲ ಲೇ ಸಾವ್ಕಾರ. ನನ್ಗೆದೇನೆ ನೀನು ಎಲ್ಲಿ ಹೋದ್ರುನು, ಎಲ್ಲಿ ಕಾಲಿಟ್ರುನು, ಏನ್ ಕೆಲಸ ಮಾಡಕ್ ಹೋದ್ರುನು ಒಂದೊಂದಾಗಿ ಅಡ್ಡಿ ಮಾಡ್ತಾ ಬರ್ತಿದ್ಯಾ. ನೀನ್ ಅಡ್ಡಿ ಮಾಡ್ತಾ ಬಂದ್ರೆ ನಾನು ಎದ್ರಕೊಂಡ್ಬಿಡ್ತೀನ. ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಎದ್ರಕಣವನು, ಹಿಂದೆ ಕಾಲಿಡೋ ಮನುಷ್ಯನೇ ಅಲ್ಲ ಕಳ್ಳ. ನೀನ್ ಅದೇನೇನು ಮಾಡ್ತೀಯ ಮಾಡೇ ಬಿಡು, ನೋಡೇ ಬಿಡ್ತೀನಿ ನಾನು ಒಂದ್ ಕೈಯಿನ. ಎಲ್ಲಾರ ಮುಂದೆನೂ ಸೋತ್ಬಿಟ್ಟು ಅವಮಾನ ಯಾಕೆ ಮಾಡಿಸ್ಕೊಳ್ತಿದ್ದಾನೆ ಏನ? ಇರ್ಲಿ ಬಿಡು. ನಿನ್ ನೋಡ್ಲಿ ನಾನೇನು, ನನ್ನ ಶಕ್ತಿ ಏನು ಅಂತ ಈಗ ಮುಂದೆ ತೋರಿಸ್ತೀನಿ. ಇನ್ನೊಂದು ಸುಮ್ಕಿರ್ಲ, ತಲೆ ಕೆಡಿಸ್ಕೊಬೇಡ. ನೀನ್ ಯಾಕಲ ಯೋಚನೆ ಮಾಡ್ತಿದ್ಯಾ ಸಿದ್ದಣ್ಣ? ಎದ್ರಕೊಬೇಡ ಕಣ್, ಸುಮ್ಕಿರುವ. ನಮ್ಗೆ ನಮ್ಮೂರು ಜನಗಳಿದ್ದಾರೆ. ನಾನು ಇವತ್ತಿನವರೆಗೂ ಸೋತಿಲ್ಲ ಕಳ್ಳ, ಅವಿರೋಧವಾಗಿನೇ ಆಯ್ಕೆ ಆಗಿರೋದು. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ತಲೆ ಕೆಡಿಸ್ಕೊಂತೀಯ. ಗೆಲ್ತೀವಿ ಕಣ್, ಸುಮ್ಕಿರು. ಅಲ್ಲ ಕಣ್ ಸಾವ್ಕಾರ್ರೆ, ನನಗೂ ಗೊತ್ತು ಶಂಕರಣ್ಣರೇ. ಆದ್ರೂನು ಈ ಸಾವ್ಕಾರರು ಇದಾರಲ್ಲ, ಇವರು ರಂಗಜ್ಜನ್ ಕಡೆ ನೋಡ್ಬಿಟ್ಟು ನಮ್ಮ 3 ಜನಗಳು ಏನಾದ್ರೂ ಇಲ್ಲ ಬಿಡ್ರಿ, ನಿಮ್ ಗೆಲ್ಸ್ತಾರೆ ಇವೆಲ್ಲ. ಒಬ್ರು ಇಬ್ರು ಈ ರಂಗಜ್ಜನ್ ಕಡೆ ಮಾತಾಡ್ಬಿಟ್ರೆ ಎಲ್ಲಾರು ಮಾತಾಡ್ಬಿಡ್ತಾರ. ನಿಮ್ ಕಡೆ ಜನಗಳಿದಾರೆ, ಎದ್ರಕಬೇಡ್ರಿ. ನೀವೇ ಗೆದ್ದಿರೋದು. ಒಳ್ಳೆ ಕೆಲಸ ಎಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದೀರಾ. ನೀವುನು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಕಿರ್ರಿ. ನಾವಿದೀವಿ ನಿಮ್ ಹಿಂದೆ, ನಿಮ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ಏನಪ್ಪ ಸಾವ್ಕಾರ, ನೀನು ಹೆಸರು ಕೊಡ್ತೀಯನಪ್ಪ? ನೀನು ನಿನ್ಕಣ್ತೀಯನಪ್ಪ? ನಿನ್ಗೂ ಇದು ಐತೇನಪ್ಪ, ಇಂಟ್ರೆಸ್ಟ್ ಐತೇನಪ್ಪ? ಮುಖಂಡ್ ಗೌಡ್ರೆ, ನನ್ಗೂ ಕೂಡ ತುಂಬಾ ಆಸೆ ಇದೆ. ನಾನು ಕೂಡ ಜನಗಳಿಗೆ ಕೆಲಸ ಕಾರ್ಯಗಳೆಲ್ಲ ಮಾಡಬೇಕು, ಜನಗಳಿಗೆ ಒಳ್ಳೇದ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ, ಆಸೆ ಇದೆ. ಹಂಗಾಗಿ ನಾನು ಕೂಡ ನೀವು ತಲೆನೇ ಕೆಡಿಸ್ಕೊಬೇಡ್ರಿ, ಯೋಚನೆನ ಮಾಡ್ಬೇಡ್ರಿ. ನಾನು ಕೂಡ ನಿನ್ಕಣ್ತೀನಿ ಗೌಡ್ರೆ. ಊರವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು, ಊರ್ ಜನಗಳು ಸೇವೆ ಮಾಡ್ಬೇಕು ಅಂತ ನನಗೂ ಆಸೆ ಆಗ್ಬಿಟ್ಟಿದೆ. ನಮ್ಮ ಊರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಆಗಿತ್ತೆ. ನನ್ನ ತಮ್ಮ ಹೇಳಿದ ಅಂದ್ಮೇಲೆ ನಾನು ನಿನ್ಕಣ್ತೀನಿ ಗೌಡ್ರೆ. ಹ್ಞೂ ಗೌಡ್ರೆ, ನಮ್ ಸಾವ್ಕಾರರು ನಿನ್ಕಣ್ತಾರೆ, ಗೆದ್ದೆ ತೋರಿಸ್ತಾರೆ. ಯಾರು ಕೂಡ ದೊಡ್ಡದಾಗಿ ಬೇರೆ ಯಾರ್ಯಾರು ಬಿಲ್ಡಪ್ ಕೊಡ್ತಿದ್ರು ಈ ಊರಲ್ಲಿ. ಶಂಕರಣ್ಣರ ವಿರುದ್ಧ ನಿನ್ಕಣ ಅಂತ ತಾಕತ್ ಯಾರಿಗೈತೆ, ಧೈರ್ಯ ಯಾರಿಗೈತೆ ಅಂತ ನಿನ್ಕೊಂಡಿದೀವಿ. ಇನ್ನು ಮುಂದೆ ಯಾರು ಗೆಲ್ತಾರೆ ಏನು ಎತ್ತ ಅಂತ ಮುಂದೆ ತೋರಿಸ್ತೀವಿ ನಾವುನು.